ಅವ್ರ ಗಂಡ ಟಾರ್ಚರ್ ಕಿರುಕುಳ ಇವ್ರಿಗೆ ಕಟ್ಕೊಡ್ತಾ ಇದ್ದ, ಹ್ಮ್ ಸಿಕ್ಕಿದವ್ರಿಗೆಲ್ಲ ಇದು ಮಾಡ್ತಾ ಇದ್ದ. ಹ್ಮ್ ಅದರಿಂದ ನಮ್ ಪರಿಚಯ ಆಗಿ 1.5 ವರ್ಷ ಆಯ್ತು. ಹ್ಮ್ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು, ಈ ತರ ನಿಮ್ ಫ್ರೆಂಡು ಅವರು ಮಂಜು ಅವರು ನನ್ನ ಫ್ರೆಂಡು ಅಂತೆ ಹ್ಮ್ 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 ಇಲ್ಲಿ ಅಂತೆಲ್ಲ ಮಾತಾಡ್ಕೊಂಡಂಗೆ ಅದು ರಿಲೇಶನ್ಶಿಪ್ ಹೋಗಿ ಹ್ಮ್ ಅವತ್ತು ಗಣೇಶ ಹಬ್ಬದ ದಿವಸ ಏನೋ ಜಗಳ ಆಡಿದ್ದಾರೆ ಗಂಡ ಹೆಂಡತಿ ಇಬ್ರು. ಓಕೆ. ಗಂಡ ಹೆಂಡತಿ ಜಗಳ ಆಡಿದ್ಮೇಲೆ ಹ್ಮ್ ಅವ್ರ ಹೆಂಡತಿ ಎಲ್ಲಾದ್ರೂ ಹೋದ್ರೆ ಅಕ್ಕಪಕ್ಕದವ್ರ ಹತ್ರ ಹೋಗಿ ವಿಚಾರಿಸಿ, ಇಲ್ಲ ಅವ್ರ ಫ್ರೆಂಡ್ಸ್ ಮನೆಲ್ಲ ಹ್ಮ್ ಇಲ್ಲ ಅವ್ರ ರಿಲೇಷನ್ ಮನೆಯಲ್ಲ ಹುಡ್ಕ್ಬೇಕು ಸರ್. ಅದ್ ಬಿಟ್ಬಿಟ್ಟು ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಸಂತು ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಂದ್ರೆ ನಾನು ಪಾಡಿಗೆ ನನ್ನ ಮನೇಲೇ ಇದ್ದೀನಿ. ಹ್ಮ್ ಇವ್ರ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಅವನು ಅದನ್ನ ಅಷ್ಟು ದೊಡ್ಡದ್ ಮಾಡಿಕ್ಕಿದ್ದಾನೆ ಅಷ್ಟೇ ಸರ್, ಇನ್ನೇನಿಲ್ಲ. ಅಂದ್ರೆ ಆರಂಭದಲ್ಲಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮಂಜು ಅನ್ನೋರು ನನ್ನ ಹೆಂಡತಿ ಲೀಲಾ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಆರಂಭ ಆಗುತ್ತೆ ಮಂಜು ಅವ್ರ ಕಡೆಯಿಂದ. ಸಂತೋಷ್ ಅವರು ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾರೆ ಅಂತ. ಅದಾದ ಬಳಿಕ ಅವರು ಯಾರು ಕೆಲವೊಂದು ಕರ್ಕೊಂಡು ಹೋಗಿಲ್ಲ ಮಾಧ್ಯಮಗಳಲ್ಲಿ ಸರ್, ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಭಾನುವಾರ. ಹಾ ಇಲ್ಲಿ ಗಣೇಶ ಹತ್ರ ಜಗಳ ಆಡಿದ್ದಾರೆ ಭಾನುವಾರ ಸಂಜೆ. ಓಕೆ. ಸಂಜೆ ಜಗಳ ಆಡಿದ್ಮೇಲೆ ಇವ್ರು ಉಳ್ಮಾ ಸ್ಟೇಷನ್ಗೆ ಏನೋ ಹೋಗಿದ್ದಾರೆ ಬೈಕ್ ಎತ್ಕೊಂಡ ಹುಡುಗಿ ಹ್ಮ್ ಕಂಪ್ಲೇಂಟ್ ಕೊಡಕ್ಕೆ. ಯಾರ ಮೇಲೆ? ತಗೊಂಡಿಲ್ಲ ಮಂಜು ಅವ್ರ ಮೇಲೆ. ಹಾ, ಮಂಜು ಅವ್ರ ಮೇಲೆ. ನನ್ನ ಗಂಡ ನನ್ನ ಜೊತೆ ಜಗಳ ಮಾಡಿದಾರೆ ಅನ್ನೋ ಕಾರಣದಿಂದಾಗಿ ಕಂಪ್ಲೇಂಟ್ ನ ಕೊಡಕ್ ಹೋಗ್ತಾರೆ. ಅದಾದ್ಮೇಲೆ ಅಲ್ಲಿ ಇದ್ದಾಗಿಲ್ಲ ಅಂದ್ಬಿಟ್ಟು ಆಡುಗೋಡಿಗೆ ಹೋಯ್ತಾರೆ. ಹಾ ಅಲ್ಲಿ ಟೈಮ್ ಆಗಿದೆ ಬೆಳಗ್ಗೆ ಬರ್ರಿ ಅಂತ ಹೇಳಿ ಕಳ್ಸಿದ್ದಾರೆ. ಅಂದ್ರೆ ಎರಡು ಕಡೆ ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ಅಂದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ ಪೊಲೀಸ್ನವರು. ನೈಟ್ ಆಗಿದೆಯಲ್ಲ, ಲೇಟ್ ನೈಟ್ ಆಗಿರೋ ಕಾರಣದಿಂದಾಗಿ ಬೆಳಗ್ಗೆ ಬರಕ್ ಹೇಳಿದ್ದಾರೆ. ಓಕೆ. ಎಲ್ಲ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲ ಬೆಳಗ್ಗೆ ಬಾಮ್ಮ ಅಂತ ಹೇಳಿ ಕಳ್ಸಿದ್ದಾರೆ. ಓಕೆ. ಅವ್ರು ಅಲ್ಲಿ ಆಡುಗೋಡಿಯಿಂದ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ ಮನೆಗೆ ಹೋದ್ರೆ ವಿಚಾರಿಸ್ಬೇಕು ಸರ್, ಅವನು ಫ್ರೆಂಡ್ ಮನೆಗೆ ಹೋಗಿದಾರೆ, ಎಲ್ಲಿ ಹೋಗಿದ್ದಾರೆ, ಯಾರ ಮನೇಲಿ ಇದ್ದಾರೆ, ರಿಲೇಷನ್ ಮನೇಲಿ ಯಾರ ಮನೆಗಾರ ಹೋಗಿದಾರ ಅನ್ಬಿಟ್ಟು ಕೇಳ್ಬೇಕು. ಸುಮ್ನೆ ಹೋಗಿ ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲ ನನ್ನ ಹೆಂಡತಿ ಸಂತು ಜೊತೆ ಓಡೋಗ್ಬಿಟ್ಟವಳೆ, ನನ್ನ ಹೆಂಡತಿ ಸಂತು ಜೊತೆ ಓಡೋಗ್ಬಿಟ್ಟವಳೆ ಅಂದ್ರೆ ಅದು ಇನ್ನ ದೊಡ್ಡದ್ ಮಾಡ್ದ ಅವನು. ಅದಾದ್ಮೇಲೆ ತಿರ್ಗಾ ಬೆಳಿಗ್ಗೆ ಆ ಹುಡ್ಗಿ ಫ್ರೆಂಡ್ ಮನೆಯಿಂದ ತಿರ್ಗಾ ಆಡುಗೋಡಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಗಂಡನ್ನು ಕರೆಸಿ ಅಲ್ಲಿ ಎಲ್ಲ ಏನೇನಾಗಿದೆ ಎಲ್ಲ ಸ್ಟಾರ್ಟಿಂಗ್ ಇಂದಾನು ಹೇಳಿ ಎಲ್ಲ ಬರ್ಕೊಟ್ಟು ಇದ್ ಮಾಡಿ ಬಂದಿದ್ದಾರೆ. ಬಂದು ಡೈರೆಕ್ಟ್ ಸಂಜೆ ನಮ್ಮ ಮನೆಗ್ ಬರ್ತಾರೆ ಸೋಮವಾರ. ಯಾರು? ಲೀಲಾ ಅವರು? ನನಗ್ ಫೋನ್ ಮಾಡ್ತಾರೆ. ನಾನು ಅಂಗಡಿ ಹತ್ರ ಇದ್ದೆ, ಫೈಲ್ ಅರ್ಜೆಂಟ್ ಮನೆ ಹತ್ರ ಅನ್ಬಿಟ್ಟು ನನಗ್ ಫೋನ್ ಮಾಡ್ತಾರೆ. ನಾನ್ ಮನೆ ಹತ್ರ ಬರ್ತೀನಿ. ಯಾಕೆ ಅಂದೆ, ಇಲ್ಲ ಈ ತರ ಜಗಳ ಆಯ್ತು, ಈ ತರ ರಾತ್ರಿ ಫುಲ್ ಜಗಳ ಆಯ್ತು ಅಂದ್ರು. ಏನ್ ನಿಮ್ದು ಯಾವಾಗೂ ಜಗಳ ಅಂತೀನಿ. ಮಾಮೂಲಿ ಜಗಳ ತಾನೇ ಯಾವಾಗೂ ನಡೀತಾ ಇದ್ದಿದ್ದು. ಸರಿ ಇವಾಗ ಇಲ್ಲಿ ಏನಕ್ ಬಂದೆ ಅಂದೆ. ಇಲ್ಲ ನಾನು ಸ್ಟೇಷನ್ ಅಲ್ಲೆಲ್ಲ ಹೇಳ್ಬಿಟ್ಟು ಬೇಡವೇ ಬೇಡ ಬಿಲ್ಕುಲ್ ಈ ತರ ಹಿಂಸೆ ಕೊಡ್ತಾ ಇದ್ದಾನೆ, ಈ ತರ ಅವ್ರಿವ್ರಿಗೆಲ್ಲ ಇದ್ ಮಾಡ್ತಾನೆ, ಅನುಮಾನ ನಿಮ್ದು ಯಾವಾಗೂ ಇದ್ದಿದ್ದೆ ತಾನೇ, ಇವಾಗ ಏನಕ್ ಬಂದೆ ಇಲ್ಲಿ ನಾನ್ ಕೇಳ್ದೆ. ನನಗ್ ಬೇಡವೇ ಬೇಡ ಅಂತ ಅವ್ಳು ಬಿಲ್ಕುಲ್ ಹೇಳ್ತಾ ಇದ್ದಾಳೆ. ಅದಾದ್ಮೇಲೆ ಮಂಜು ಅವ್ರ ಫ್ರೆಂಡು ಅವರೆಲ್ಲ ಬರ್ತಾರೆ. ಅಣ್ಣ ನನ್ನ ಹೆಂಡ್ತಿ ನೀನ್ ಕಣ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂತ. ಅವ ನಾನ್ ಏನಕ್ಕಪ್ಪ ನಿನ್ನ ಹೆಂಡ್ತಿ ಕರ್ಕೊ ಬರ್ಲಿ, ನಿನ್ನ ಹೆಂಡ್ತಿ ಬಂದಿರೋದು ಇವಾಗ ಬಂದ್ ಫೋನ್ ಮಾಡಿರೋದು ಅಂತ ಹೇಳ್ತೀನಿ. ಅದನ್ನ ಕುತ್ಕೊಂಡು ಬಗೆಹರಿಸ್ಕೋಬೇಕು ಸರ್. ಅಲ್ಲಿ ಊರಲ್ಲೆಲ್ಲ ಹೋಗ್ಬಿಟ್ಟು ಸಂತು ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಅಲ್ಲ ಈಗ ಅದೇ ಅವ್ರು ಆರೋಪ ಮಾಡೋ ರೀತಿನೇ ಸಂತು ಕರ್ಕೊಂಡು ಹೋಗಿದ್ದಾನೆ ಅಂತ ಮುಂಚೆ ಅವರು ವಿಡಿಯೋಗಳಲ್ಲೆಲ್ಲ ಆರೋಪ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ನೀವ್ ಹೇಳ್ತಿದ್ದೀರಾ ಮನೆ ಹತ್ರ ಬಂದು ನನ್ನ ಹೆಂಡತಿ ಏನಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾರೆ ಅಂತ ಹೇಳ್ತಿದ್ರೆ. ಸೊ ಏನಿದು ಕನ್ಫ್ಯೂಷನ್ ಅಲ್ಲಿ ಅವರೇ ಇದ್ರ ಅಥವಾ ಇದು ಆಗಿದ್ದೇನೋ ಅಂತ? ಅಲ್ಲಿ ಅವರೇ ಕನ್ಫ್ಯೂಸ್ ಮಾಡ್ಕೊಂಡು ಏನಂದ್ರೆ ಹೇಳ್ತಾ ಇರೋದು ಸರ್. ಅವರು ಸುಮ್ನೆ ಏನು ಎತ್ತ ಅಂತ ವಿಚಾರಿಸ್ತೀರಾ. ಅದಾದ್ಮೇಲೆ ನಾನು ನಮ್ ತಾಯಿ ಎಲ್ಲ ಬೈದು ಕಳಿಸ್ತೀರಿ. ಬೈದು ಕಳಿಸ್ದಾಗ ಅವ್ರ ಲಾಯರ್ ಮನೆ ಹತ್ರ ಹೋಯ್ತಾರೆ. ಅವರು ಫ್ಯಾಮಿಲಿ ಲಾಯರ್ ಸಬಸ್ಟಿನ್ ಅನ್ಬಿಟ್ಟು, ಅವ್ರಿಗೆಲ್ಲ ಗೊತ್ತು ಸರ್ ಸ್ವಾಮಿ ಅನ್ಬಿಟ್ಟು. ಅವ್ರ ಮನೇಲಿ ಎಷ್ಟು ಸತಿ ಜಗಳ ಆದಾಗು, ಅವ್ನ ಎಷ್ಟು ಸತಿ ಹೊಡೆದಾಗು, ಎಷ್ಟು ಸತಿ ಅನುಮಾನ ಬಿದ್ದಾಗು ಆ ಸ್ವಾಮಿ ಅನ್ನೋರೇ ಬಂದು ಸೆಟ್ಲ್ಮೆಂಟ್ ಮಾಡಿರೋದು. ಪದೇ ಪದೇ ಜಗಳ ಆದಾಗು ಅವ್ರ ಗಂಡ ಹೆಂಡತಿ ಇಬ್ರು ಅವ್ರನ್ನೇ ಕರ್ಸೋದು. ಎಷ್ಟೊಂದ್ ಸತಿ ಹ್ಯಾಂಗಿಂಗ್ ಮಾಡ್ಕೊಂಡಾಗುನು ಅವರೇ ಬಂದು ಎಲ್ಲ ಬುದ್ಧಿವಾದ ಹೇಳಿ ಹಿಂಗ್ ಮಾಡ್ಕೊಬಿಡಮ್ಮ, ಮಕ್ಕ ನೋಡಮ್ಮ ಅನ್ಬಿಟ್ಟು ಹೇಳಿದ್ದಾರೆ. ಲೀಲಾ ಅವರು ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೂ ಹೋಗಿದ್ರ ಈ ಮುಂಚೆ? ಹಾಗಾದ್ರೆ ಬೇಜಾನ್ ಸತಿ ಮಾಡ್ಕೊಂಡಿದ್ದಾರೆ ಸರ್. ಆದ್ರೆ ಬಚಾವ್ ಆಗಿದ್ದಾರೆ, ಸೇಫ್ ಆಗಿದ್ದಾರೆ ಯಾರೋ ಒಂದು ಕಾರಣದಿಂದಾಗಿ. ಎಷ್ಟೊಂದ್ ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಎಷ್ಟೊಂದ್ ಸತಿ ಬೇಜಾನ್ ಸತಿ ಆಗಿದೆ ಸರ್, ಅದೇನು ಒಂದ್ಸತಿ ಅಲ್ಲ. ಅಲ್ಲ ಈಗ ಇವರು ಗಂಡ ಹೆಂಡತಿ ಪದೇ ಪದೇ ಜಗಳ ಮಾಡ್ತಿದ್ರು ಅಂತಲ್ಲ, ಯಾವ ಕಾರಣದಿಂದಾಗಿ ಜಗಳ ಮಾಡ್ತಿದ್ರು ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ? ಅನುಮಾನ ಸರ್ ಅವನಿಗೆ ಅಷ್ಟೇ. ಎಲ್ಲನ ಹೋಗ್ಲಿ ಅನುಮಾನ. ಒಂದ್ ಅಂಗಡಿಗೆ ಹೋದ್ರೆ ಅನುಮಾನ, ಏನಾದ್ರು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋದ್ರೆ ಅನುಮಾನ ಅವನ್ಗೆ. ಏನಕ್ಕೆ ಹಿಂಗ್ ರೆಡಿ ಆಗಿದ್ಯಾ, ಎಲ್ಲಿ ಹೋಯ್ತಾ ಇದೀಯಾ, ಎಲ್ಲಾದ್ರೂ ಹೋದ್ರೆ ವಿಡಿಯೋ ಕಾಲ್ ಮಾಡಿ ತೋರ್ಸು ಎಲ್ಲಿದೀಯಾ, ಏನಕ್ ಹೋಗಿದ್ದೆ, ಬೈಲಿ ಎಲ್ಲಿ ಹೋಗಿದ್ದೆ. ತಿರ್ಗಾ ಬಂದ್ ಅವ್ರನ್ನ ಕೇಳೋದು ಏನಕ್ ಬಂದಿದ್ರು ನಮ್ಮ ಹೆಂಡತಿ ಅಂತ. ಅವನು
ಮತ್ತೆ ಮನೆ ಇನ್ನೊಂದು ನಿಮ್ಮ ಮೇಲೆ ಆರೋಪ ಮಾಡ್ತಿರುವಂತದ್ದು, ನಾನು ಇಲ್ದಿರುವಂತ ಸಂದರ್ಭದಲ್ಲಿ ಸಂತು ಮನೆಗೆ ಬರ್ತಾ ಇದ್ದ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಒಂದ್ 3-4 ಸತಿ ಹೋಗಿದ್ದೀನಿ ಸರ್ ಅವ್ರ ಮನೆಗೆ. ಹಾ 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 ಅದು ನಿಜ. ಓಕೆ. ಇರೋದನ್ನ ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ಆ ಫೋಟೋಗಳೆಲ್ಲ ಅವ್ರ ಮನೆದಲ್ಲ ಸರ್, ನಮ್ಮ ಮನೆದು ಅದು ಫೋಟೋಗಳು ಅವ್ನ್ ಅಂದ್ರೆ ಹಾಕಿರೋದು. ನೀವು ಅವರೇ ನಿಮ್ಮ ಮನೆಗೆ ಬರ್ತಾ ಇದ್ರ ಲೀಲಾ ಅವರು, ಅಥವಾ ಅವ್ರು ಬರ್ತಾ ಇದೀವಿ ಸರ್ ನಮ್ಮ ಮನೆಗೆ. ಲೀಲಾ ಅವರು ನಿಮ್ಮ ಮನೆಗೆ ಬರ್ತಾ ಇದ್ರು ಸಂತು ಅವ್ರ ಮನೆಗೆ? ಹೌದು. ಓಕೆ ಓಕೆ. ಮತ್ತೆ ಮಕ್ಕಳು ಕೂಡ ಕೆಲವೊಂದು ಆರೋಪ ಮಾಡ್ತಾ ಇದ್ದಾರೆ, ಯಾರು ಇಲ್ದಿರುವಂತ ಸಂದರ್ಭದಲ್ಲಿ ಬರ್ತಾ ಇದ್ರು, ಅಯ್ಯೋ ರೂಮಲ್ಲಿ ಇರ್ತಾ ಇದ್ರು ಅನ್ನೋ ರೀತಿಯಾಗಿ ಕೆಲವೊಂದು ಆರೋಪಗಳು ಅದೆಲ್ಲ ಕೇಳಿ ಬರ್ತಾ ಇರೋ. ಸುಳ್ಳು ಸರ್. ಏನ್ ಸರ್ ಮನೆಗ್ ಬರೋ ಫ್ರೆಂಡ್ಸ್ಗೆಲ್ಲ ಕಟ್ಕೊಟ್ಬಿಟ್ರೆ ಆಗುತ್ತಾ ಸರ್? ಮನೆಗ್ ಬರೋ ಫ್ರೆಂಡ್ಸ್ನೆಲ್ಲ ನೀನ್ ಇಕ್ಕೋಬಿಟ್ಟಿದ್ಯಾ ಅಂತ ಹಿಂಸೆ ಕೊಟ್ರೆ ಯಾರ್ ತಾನೇ ಆಯ್ತಾರೆ ಸರ್? ಮಂಜು ಅವ್ರ ಕ್ಲೋಸ್ ಫ್ರೆಂಡೇ ಸರ್, ನಾನು ಒಂದ್ ನಂಬರ್ ಕೊಡ್ತೀನಿ ನಿಮ್ಗೆ, ಓಕೆ ಫೋನ್ ಮಾಡಿ ಕೇಳಿ ಅವ್ರನ್ನ. ಓಕೆ ಸರ್. ಮಂಜು ಅವ್ರ ಕ್ಲೋಸ್ ಫ್ರೆಂಡೇ, ಯಾವ್ದೋ 2 ಲಕ್ಷ ಲೋನ್ ಎತ್ಕೊಟ್ಟಿದ್ನಂತೆ. ನಾನ್ ಮೊನ್ನೆ ಲೈವ್ ಅಲ್ಲಿ ಮಾತಾಡಿರುತ್ತೆ, ಅವ್ರು ನನಗ್ ಫೋನ್ ಮಾಡಿದ್ದು. ಹಾ 2 ಲಕ್ಷ ಏನೋ ಲೋನ್ ಎತ್ಕೊಟ್ಟಿದ್ನಂತೆ. ಹಾ ಆ 2 ಲಕ್ಷ ಲೋನ್ ಕಾಸಿಗೆ ಏನೋ ಜಗಳ ಆಡಿದ್ಕೆ ನಾನ್ ಹೆಂಡತಿನ ಇಕ್ಕೋಬಿಡು ಅಂತ ಮಂಜು ಅವ್ನಿಗೆ ಹೇಳದ್ನಂತೆ. ಹ್ಮ್. ಅದು ನಿಮ್ಮ ಲೋನ್ ಏನ್ ಕೊಟ್ಟಿದ್ರಲ್ಲ ಅವರಿಗೆ? ಲೋನ್ ಎತ್ಕೊಟ್ಟಿದ್ದಾನಲ್ಲ ಆ ಹುಡ್ಗ, ಹಾ ಆ ಹುಡುಗನ್ಗೆ ಮಂಜು ಹೇಳಂತೆ, ನಾನ್ ಹೆಂಡತಿನ ಇಕ್ಕೋಬಿಡು ನೀನು ಅಂತಿ ಅವ್ನು ಹೇಳಿರೋದು ಮಂಜು. ಅವ್ರ ನಂಬರೇ ಕೊಡ್ತೀನಿ ಕೇಳಿ ನೀವು. ಓಕೆ 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 ಸರ್. ಇದು ಏನು, ಈಗ ಮಂಜು ಅವರು ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಏನು ಕಾರಣ ಸರ್? ಯಾಕೆ ಈ ರೀತಿಯಾದಂತಹ ಆರೋಪ ಏನಿದು ಅಂತ? ಏನ್ ಆರೋಪ ಹೇಳಿ? ಅಂದ್ರೆ ಈಗ ಲೀಲಾ ಮತ್ತು ಮಂಜು ಇಬ್ರು ಲವ್ ಅಲ್ಲಿ ಇದ್ದಾರೆ ಅನ್ನೋ ರೀತಿಯಾಗಿ, ಅಥವಾ ಇವ್ರು ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಈಗ ಮಾಧ್ಯಮದಲ್ಲಿ, ಕೆಲವು ಮಾಧ್ಯಮಗಳಲ್ಲಿ. ಸೊ ಅದಕ್ಕೆ ಯಾಕೆ ನಿಮ್ಮ ಮೇಲೇನೆ ಇಷ್ಟು ಆರೋಪ ಮಾಡ್ತಾ ಇರುವಂತದ್ದು ಅಂತ? ಎಲ್ಲಾರ ಮೇಲೆ ಎಷ್ಟೊಂದ್ ಜನದ ಮೇಲೆ ಹೇಳ್ತಾ ಇದ್ದಾನಲ್ಲ, ನನ್ನ ಮೇಲೆನೆ ಹೇಳ್ತಾ ಇದ್ದಾನ. ಅವ್ರ ಯಾರೋ ನಿಶಾಂತ್, ಅವ್ರ ಫ್ಯಾಮಿಲಿ ಫ್ರೆಂಡ್ ಸರ್ ಅವನು. ಅವ್ರ ಜೊತೆನೆ ಮಂಗ್ಳೂರ್ಗೆ ಹೋಗಿ 1 ವಾರ ಇದ್ದಾನೆ. ಅವ್ರ ಜೊತೆನೆ ಮಂಗ್ಳೂರಲ್ಲ ಅವ್ರ ಮನೇಲೆಲ್ಲ ಇದ್ದಾನೆ. ಅವನ್ ಜೊತೆ ಇದ್ದ ಅನ್ಬಿಟ್ಟು ಅವ್ರ ಮಕ್ಳ ಕೈಯಲ್ಲೆಲ್ಲ ಹೇಳಿಸ್ತಾನೆ.